ಎಲ್ಲರಿಗೂ ಶರಣು ಶರಣಾರ್ಥಿ. ಇವತ್ತು ನಾವು ಗದಗ್ನಲ್ಲಿರುವಂಥ ಪ್ರಸಿದ್ಧ ಸ್ಥಳವಾದಂಥ ಪ್ರೇಕ್ಷಣೀಯ ಸ್ಥಳವಾದಂಥ ಈ ಬಸವಣ್ಣನವರ ಮೂರ್ತಿಯ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ನಮ್ಮ ಗದಗ ನಗರಕ್ಕೆ ಒಂದು ಹೆಮ್ಮೆ ಅನ್ಬೋದು. ಯಾಕಂದರೆ ಬಸವಣ್ಣನವರ ಮೂರ್ತಿ ಇಷ್ಟು ದೊಡ್ಡದಾದಂಥ ಮೂರ್ತಿಯನ್ನು ನೀವು ಬೇರೆ ಬೇರೆ ಕಡೆ ನೋಡ್ತಿರೋ ಇಲ್ಲ. ಇಷ್ಟು ದೊಡ್ಡದಾದಂಥ ಮೂರ್ತಿ ಇಲ್ಲಿದೆ. ಮತ್ತು ಬಸವಣ್ಣನವ್ರ ಬಗ್ಗೆ ತಮಗೆಲ್ಲ ಗೊತ್ತಿದ್ದಂಗೆ 12ನೇ ಶತಮಾನದ ಒಬ್ಬ ಶರಣರು. ಇವರು ಸಾಮಾಜಿಕ ಸುಧಾರಕರು ಮತ್ತು ಸಾಮಾಜಿಕ ಕ್ರಾಂತಿಯನ್ನು ತಂದಂಥವರು. ಸಮಾಜದಲ್ಲಿ ಎಲ್ಲ ಜನರನ್ನು ಒಂದೇ ರೀತಿಯಾಗಿ ನೋಡಿದಂಥವ್ರು. ಯಾವುದೇ ಜಾತಿ ಭೇದ ಅಥವಾ ಲಿಂಗ ಭೇದವನ್ನು ಮಾಡದೆ ಸಮಾನವಾದಂತಹ ಒಂದು ಹಕ್ಕನ್ನು ದೊರಕಿಸಿಕೊಡುವಲ್ಲಿ ಭಾಳಷ್ಟು ಹೋರಾಟವನ್ನು ಮಾಡಿದಂಥವ್ರು. ಇವರ ತತ್ವಗಳನ್ನು ನಾವು ನೋಡಿದ್ವಿ ಅಂತಂದ್ರೆ ಮಾನವ ಧರ್ಮ ಒಂದೇ ಅನ್ನುವಂತಹ ಒಂದು ತತ್ವವನ್ನು ಆಧರಿಸಿ ಇವರು ಈ ಒಂದು ಆಚಾರ ವಿಚಾರಗಳನ್ನು ಹೇಳಿದಂಥವ್ರು. ಮತ್ತು ಜನಸಾಮಾನ್ಯರಿಗೂ ಕೂಡ ಅರ್ಥ ಆಗುವ ಹಾಗೆ ಒಂದೊಂದೇ ಒಂದು ಜೀವನದ ವಿಷಯವನ್ನು ತಮ್ಮ ವಚನಗಳಲ್ಲಿ ಅವರು ಹೇಳ್ತಾ ಹೋಗ್ಯಾರ. ಹಾಗೆಯೇ ಬಸವಣ್ಣನವರ ಒಂದು ವಿಚಾರಧಾರೆಗಳು ಇಂದಿಗೂ ಕೂಡ ಬಹಳಷ್ಟು ಪ್ರಸ್ತುತವಾದಂಥವು. ಆದ್ದರಿಂದನೇ ಇಂಗ್ಲೆಂಡ್ನಂತಹ ಒಂದು ದೇಶದಲ್ಲಿ ಕೂಡ ಬಸವಣ್ಣನವರ ಮೂರ್ತಿಯನ್ನು ನಾವು ನೋಡ್ಬೋದು. ಬಸವಣ್ಣನವರ ಆಚಾರ ವಿಚಾರಗಳನ್ನು ನಾವು ದೇಶದ ಎಲ್ಲೆಡೆನೂ ನಾವು ನೋಡ್ಬೋದು. ಹಿಂಗೆ ನಮ್ಮ ಬಸವಣ್ಣನವರ ಒಂದು ಕುರಿತಾಗಿ ನಾವು ಎಷ್ಟು ಹೇಳಿದ್ರೂ ಕಡಿಮೆನೇ. ಈ ಒಂದು ಬಸವಣ್ಣನವರ ಮೂರ್ತಿಯನ್ನು ನೀವು ನೋಡಿದರೆ ಗೊತ್ತಾಗುತ್ತಾ, ಈ ಭವ್ಯವಾದಂತಹ ಮೂರ್ತಿಯ ಹಾಗೆಯೇ ಅವರ ಒಂದು ಭವ್ಯವಾದಂತಹ ಒಂದು ವ್ಯಕ್ತಿತ್ವವನ್ನು ನಾವು ಕಾಣ್ಬೋದು. ಇಲ್ಲಿ ನೋಡ್ರಿ, ಒಂದು ಮೂರ್ತಿಯನ್ನೆಲ್ಲ ಕೆಳಗಡೆ ಬಂದ್ವಿ ಅಂತಂದ್ರೆ ಬಸವಣ್ಣನವರ ಜೀವನ ಚರಿತ್ರೆಯನ್ನು ಇಲ್ಲಿ ಹೇಳಲಾಗೈತಿ. ಬಸವಣ್ಣನವರ ಜನನ, ಇಲ್ಲಿ ತಾಯಿ ಮಾದಲಾಂಬಿಕೆ ಮತ್ತು ಮಾದರಸ ತಂದೆ ಮತ್ತು ಅವರ ಅಕ್ಕ ನಾಗಲಾಂಬಿಕೆ, ಇವರ ಒಂದು ಜನನವನ್ನು ಯಾವ ರೀತಿಯಾಗಿ ಇಲ್ಲಿ ಪ್ರಸ್ತುತಪಡಿಸಲಾಗಿದೆ ಅನ್ನುವಂಥದ್ದನ್ನು ನೀವು ನೋಡ್ಬೋದು. ಹಾಗೆಯೇ ಬಸವಣ್ಣನವರ ಒಂದು ಜೀವನವನ್ನು ಇಲ್ಲಿ ಎಳೆಯಾಗಿ ಒಂದೊಂದೇ ಮೂರ್ತಿಗಳಲ್ಲಿ ಏನು ಮಾಡ್ಯಾರ ಅಂತಂದ್ರೆ ಇಲ್ಲಿ ಬಿಚ್ಚಿಡಲಾಗಿದೆ. ಬಸವಣ್ಣನವರು ಯಾವ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾಯಿದ್ರು, ಯಾಕಂದರೆ ಇಲ್ಲಿ ಅಕ್ಕ ನಾಗಲಾಂಬಿಕೆಯನ್ನು ಯಾವ ರೀತಿಯಾಗಿ ಅವರ ಒಂದು ಹೆಣ್ಮಗಳು ಅನ್ನುವಂಥ ಕಾರಣಕ್ಕೆ ಯಾವ ರೀತಿಯಾಗಿ ಒಂದು ಸಂದರ್ಭದಲ್ಲಿ ಅವ್ರನ್ನ ಹೊರಗಡೆ ಕೂಡಿಸ್ತಾ ಇದ್ರು, ಅದನ್ನು ಪ್ರಶ್ನಿಸುವಂಥದ್ದನ್ನು, ಅದರ ವಿಚಾರವನ್ನು ಮಾಡುವಂಥದ್ದನ್ನು ಇಲ್ಲಿ ನೋಡ್ತೀರಿ ನೀವು. ಹಾಗೆಯೇ ಬಸವಣ್ಣನವರ ಒಂದು ಮತ್ತೆ ಮುಂದುವರೆದಂಥ ಜೀವನವನ್ನು ಇಲ್ಲಿ ನೋಡ್ತೀರಿ. ಬಸವಣ್ಣನವರು ಕೆರೆಯಲ್ಲಿ ಬಿದ್ದಂತಹ ಒಂದು ಬಾಲಕನನ್ನು ಯಾವ ರೀತಿಯಾಗಿ ರಕ್ಷಿಸಿದ್ದಾರೆ ಅನ್ನುವಂಥದ್ದು, ಸಮಾಜಮುಖಿ ಕೆಲಸವನ್ನು ಕೂಡ ಅವರು ಮಾಡ್ತಾಯಿದ್ರು. ಚಿಕ್ಕವರಿರುವಾಗಲೇ ಸಮಾಜಮುಖಿ ಕೆಲಸವನ್ನು ಮಾಡ್ತಾಯಿದ್ರು, ಅದನ್ನು ಕೂಡ ಇಲ್ಲಿ ಪ್ರಸ್ತುತಪಡಿಸಲಾಗಿದೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಬಸವಣ್ಣನವರಲ್ಲಿ ಯಾವ ರೀತಿಯಾದಂಥ ವೈಚಾರಿಕ ಚಿಂತನೆ ಬೆಳೀತು ಅನ್ನುವಂಥದ್ದನ್ನು, ಇಲ್ಲಿ ವೈಜ್ಞಾನಿಕವಾಗಿ ಅವರು ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಮಾಡ್ತಾಯಿದ್ರು ಅನ್ನುವಂಥದ್ದನ್ನು ಇಲ್ಲಿ ಈ ಒಂದು ಚಿತ್ರದಲ್ಲಿ ನೀವು ನೋಡ್ಬೋದು. ಇಲ್ಲಿ ಜನಿವಾರವನ್ನು ಧರಿಸೋದಕ್ಕೆ ವಿರೋಧಿಸಿ ಬಸವಣ್ಣನವರು ಯಾವ ರೀತಿಯಾಗಿ ವಿರೋಧವನ್ನು ಮಾಡ್ತಾರೆ. ಯಾಕಂದರೆ ತಮಗೆ ಜನಿವಾರ ಹಾಕಿದರೆ ಅಕ್ಕನಿಗೂ ಕೂಡ ಅದೇ ಒಂದು ಸಂಸ್ಕಾರವನ್ನು ಮಾಡಬೇಕು, ಯಾಕಂದರೆ ಹೆಣ್ಮಕ್ಳು ಗಂಡ್ಮಕ್ಳು ಅನ್ನುವಂಥ ಭೇದ ಮಾಡಬಾರ್ದು ಅನ್ನುವಂಥ ಒಂದು ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ಹಾಗೆಯೇ ಕೂಡಲ ಸಂಗಮದಲ್ಲಿ ಜ್ಞಾನಕ್ಕೆ ಕುಳಿತಂತಹ ಬಸವಣ್ಣನವರು ಈ ಒಂದು ಸಂಪ್ರದಾಯವನ್ನು ತಿರಸ್ಕರಿಸಿ ಇವರು ಇಲ್ಲಿ ಜ್ಞಾನಕ್ಕೆ ಕೂಡುವಂಥದ್ದನ್ನು ನೀವು ನೋಡ್ತೀರಿ. ಹಾಗೆಯೇ ಬಸವಣ್ಣನವರ ಒಂದು ಮದುವೆಯ ಸಂದರ್ಭವನ್ನು ಕೂಡ ಇಲ್ಲಿ ನೀವು ನೋಡ್ತೀರಿ. ಬಸವಣ್ಣನವರು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಒಂದು ಸಾಮಾಜಿಕ ಒಂದು ಪದ್ಧತಿಯನ್ನು ಅವರು ವಿರೋಧಿಸಲಿಲ್ಲ. ಅಲ್ಲಿರುವಂತಹ ಒಂದು ಮೂಢನಂಬಿಕೆಗಳನ್ನು ಮತ್ತು ಅಲ್ಲಿರುವಂಥ ಕೆಲವೊಂದು ಆಚಾರಗಳಲ್ಲಿರುವಂಥ ಒಂದು ಕೆಲವೊಂದಿಷ್ಟು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸೋಕ್ಕೆ ಪ್ರಯತ್ನ ಮಾಡಿದರೆ ಹೊರತು ವಿವಾಹ ಅನ್ನುವಂಥ ಒಂದು ಪವಿತ್ರವಾದಂಥ ಬಂಧನವನ್ನು ಬಸವಣ್ಣನವರು ಕೂಡ ಒಪ್ಕೊಂಡು ಇಲ್ಲಿ ವಿವಾಹ ಮಾಡಿಕೊಂಡಿರುವಂಥದ್ದನ್ನೇ ನೀವು ನೋಡ್ಬೋದು. ಹಾಗೆಯೇ ಇಲ್ಲಿ ಬಸವಣ್ಣನವರು ಮತ್ತೆ ಯಾವ ರೀತಿಯಾದಂಥ ಒಂದು ಸಾಮಾಜಿಕ ಕೆಲಸವನ್ನು ಮಾಡಿದರು, ಯಾವ ರೀತಿಯಾಗಿ ಇಲ್ಲಿ ಎಲ್ಲರಲ್ಲಿ ಪರಿವರ್ತನೆಯನ್ನೇ, ಸಮಾಜದಲ್ಲಿರುವಂಥ ಜನರ ಪರಿವರ್ತನೆ ಯಾವ ರೀತಿಯಾಗಿ ಮಾಡಿದರು ಅನ್ನುವಂಥದ್ದನ್ನೇ ನೀವು ನೋಡ್ತೀರಿ. ಮತ್ತು ಇವರು ಯಾವ ರೀತಿಯಾಗಿ ಶರಣ ಒಂದು ಸಂಸ್ಕೃತಿಯನ್ನು ಎತ್ತಿ ಹಿಡಿದರು ಅನ್ನುವಂಥದ್ದನ್ನು, ಈ ಒಂದು ಎಲ್ಲ ಚಿತ್ರಗಳು ನಮಗೇನಾಗ್ತೈತಿ ಅಂತಂದ್ರೆ ಬಸವಣ್ಣನವರ ಇಡೀ ಒಂದು ಜೀವನವನ್ನು ಅವರು ಏನು ಮಾಡ್ತೈತಿ ಅಂದ್ರೆ ಪ್ರಸ್ತುತಪಡಿಸ್ತೈತಿ. ಹಾಗೆ ಬಸವಣ್ಣನವರು ಇಲ್ಲಿ ಕಲ್ಯಾಣದಲ್ಲಿ ಯಾವ ರೀತಿಯಾದಂತಹ ಒಂದು ಕಾರ್ಯಗಳನ್ನು ಮಾಡಿದರು ಅನ್ನುವಂಥದ್ದನ್ನು ನೋಡ್ತೀರಿ. ಮಂತ್ರಿಯಾಗಿ ಅವರು ಯಾವ ರೀತಿಯಾಗಿ ಕೆಲಸವನ್ನು ಮಾಡಿದರು ಅನ್ನುವಂಥದ್ದನ್ನು ನೀವು ನೋಡ್ತೀರಿ. ಬಿಜ್ಜಳನ ಆಸ್ಥಾನದಲ್ಲಿ ಅವರು ಮಂತ್ರಿಗಳಾಗಿ ಯಾವ ರೀತಿಯಾಗಿ ಸಲಹೆ ಸೂಚನೆಗಳನ್ನು ಕೊಟ್ಟರು. ಒಂದು ನಿಧಿ ಎಲ್ಲಿ ದೊರೆಯುತ್ತೆ ಅನ್ನುವಂಥ ಒಂದು ಪಟದಲ್ಲಿ ಇರುವಂಥದ್ದನ್ನು, ತಾಮ್ರಪಟವನ್ನು ಓದಿ ಬಿಜ್ಜಳ ಮಹಾರಾಜನಿಗೆ ನಿಧಿ ದೊರೆತಿರುವಂಥದ್ದನ್ನು ಹೇಳಿರುವಂಥದ್ದನ್ನು ನೀವು ನೋಡ್ತೀರಿ. ಹಾಗೆಯೇ ಇವರು ಯಾವುದೇ ರೀತಿಯಾದಂಥ ಒಂದು ಭೇದ ಭಾವವನ್ನು ಮಾಡದೆ ಎಲ್ಲರ ಜೊತೆ ಸಮಾನಾಗಿ ನಡ್ಕೊಂಡ್ರು ಅನ್ನುವಂಥದ್ದನ್ನು ಈ ಒಂದು ದೃಶ್ಯದಲ್ಲಿ ನೀವು ನೋಡ್ತೀರಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಊಟಕ್ಕೆ ಕುಂತಾಗ ದಲಿತರೊಂದಿಗೆ ಯಾವ ರೀತಿಯಾದಂಥ ಭೋಜನವನ್ನು ಮಾಡಿದರು. ಅಂದರೆ ಇಲ್ಲಿ ಅವರು
ಯಾವುದೇ ರೀತಿಯಾದಂಥ ಸಾಮಾಜಿಕವಾಗಿ ಜಾತಿ ಪದ್ಧತಿಯ ನಿರ್ಮೂಲನೆಯನ್ನು ಮಾಡುವಲ್ಲಿ ಇವರು ಬಹಳಷ್ಟು ಪ್ರಯತ್ನವನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಮೇಲು ಕೀಳು ಅನ್ನುವಂಥದ್ದನ್ನು ಹೊಡೆದೋಡ್ಸೋಕ್ಕೆ ಬಸವಣ್ಣವರು ಬಹಳಷ್ಟು ಪ್ರಯತ್ನವನ್ನು ಮಾಡಿರುವಂಥದ್ದನ್ನು ಇಲ್ಲಿ ನಾವು ನೋಡ್ತೀವಿ. ಹಾಗೆಯೇ ಇಲ್ಲಿ ಬಸವಣ್ಣನವರು ಎಲ್ಲರನ್ನೂ ಒಂದು ಧರ್ಮದಲ್ಲಿ ಅವ್ರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಯಾವ ರೀತಿಯಾಗಿ ಎಲ್ಲರಲ್ಲಿನೂ ಕೂಡ ಈ ಒಂದು ಆಧ್ಯಾತ್ಮಿಕ ಜ್ಞಾನವನ್ನು ಪ್ರಚುರಪಡಿಸಿದರು ಅನ್ನುವಂಥದ್ದನ್ನು ನೀವು ನೋಡ್ತೀರಿ. ದಲಿತರಿಗೆ ಲಿಂಗ ದೀಕ್ಷೆಯನ್ನು ನೀಡುವಂತಹದ್ದನ್ನು ಇಲ್ಲಿ ನೋಡ್ತೀರಿ. ಅಂದರೆ ಸಮಾಜದಲ್ಲಿ ಎಲ್ಲರಿಗೂ ಸಮಾನತೆ ಇರಬೇಕು ಅನ್ನೋದಕ್ಕೆ ಲಿಂಗ ದೀಕ್ಷೆಯನ್ನು ನೀಡಿದರು. ಯಾಕಂದರೆ ಇಲ್ಲಿ ಯಾರು ಮೇಲು ಕೀಳಲ್ಲ ಅನ್ನುವಂಥದ್ದನ್ನು ನೀವು ನೋಡ್ತೀರಿ. ಹಾಗೆಯೇ ಇಲ್ಲಿ ಬಸವಣ್ಣನವರು ಇಲ್ಲಿ ಒಂದು ಶರಣರಿಗೆ ಯಾವ ರೀತಿಯಾದಂತಹ ಒಂದು ಅವರು ಭಾಳಷ್ಟು ಅವ್ರಿಗೆ ಗೌರವವನ್ನು ಕೊಡ್ತಿದ್ರು ಅನ್ನುವಂಥದ್ದನ್ನು ನೀವು ಇಲ್ಲಿ ನೋಡ್ತೀರಿ. ಇಲ್ಲಿ ಹರಳಯ್ಯನವರು ತಾವು ಮಾಡಿರುವಂತಹ ಒಂದು ತಮ್ಮ ತೊಡೆಯ ಚರ್ಮದಿಂದ ಮಾಡಿರುವಂಥ ಒಂದು ಪಾದರಕ್ಷೆಗಳನ್ನು ಅವರು ತಲೆ ಮೇಲೆ ಇಟ್ಕೊಂಡಿರುವಂಥದ್ದನ್ನು ನೀವು ನೋಡ್ತೀರಿ. ನೋಡ್ರಿ, ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಕೆಲಸ ಅಥವಾ ಕಾರ್ಯ ಏನಂತಂದರೆ ಸಣ್ಣದು ಅಥವಾ ದೊಡ್ಡದು ಅನ್ನುವಂಥದ್ದಲ್ಲ, ಕಾಯಕವೇ ಕೈಲಾಸ ಅಂತೇಳಿ ಬಸವಣ್ಣನವರು ಹೇಳಿರುವಂಥದ್ದನ್ನು ನೀವು ನೋಡ್ತೀರಿ. ಹಾಗೆ ಇಲ್ಲಿ ಅನುಭವ ಮಂಟಪದಲ್ಲಿ ಯಾವ ರೀತಿಯಾಗಿ ಬಸವಣ್ಣನವರ ಒಂದು ವೈಚಾರಿಕವಾದಂಥ ಒಂದು ಜ್ಞಾನವನ್ನು ನೋಡ್ತೀರಿ. ಅಕ್ಕ ಮಹಾದೇವಿಯವರು ಬಂದಾಗ ಯಾವ ರೀತಿ ಅವ್ರನ್ನ ಸ್ವಾಗತವನ್ನು ಮಾಡಿದರು, ಹೆಣ್ಮಕ್ಳಿಗೆ ಯಾವ ರೀತಿಯಾದಂಥ ಒಂದು ಸ್ತ್ರೀಗೆ ಅವರು ಕೊಟ್ಟಂಥ ಗೌರವವನ್ನು ಇಲ್ಲಿ ನಾವೇನು ಮಾಡ್ಬೋದು ಅಂತಂದರೆ ಕಾಣ್ಬೋದು. ಮಹಾದೇವಿಯನ್ನು ಅಕ್ಕ ಅಂತ ಹೇಳಿ ಕರೆದು ಇಲ್ಲಿ ಸಮಾಜದಲ್ಲಿ ಗೌರವವನ್ನು ಕೊಟ್ಟಿರುವಂಥದ್ದನ್ನು ನೀವು ನೋಡ್ತೀರಿ. ಇಲ್ಲಿ ಅಲ್ಲಮ್ಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ನಡೆದಂತಹ ಒಂದು ಅನುಭವ ಮಂಟಪದಲ್ಲಿ ನಡೆಯುವಂಥ ಒಂದು ಕಾರ್ಯವನ್ನು ನೀವು ನೋಡ್ತೀರಿ. ಹಾಗೆಯೇ ಇಲ್ಲಿ ಅವರು ಯಾವುದೇ ರೀತಿಯಾದಂಥ ಧರ್ಮ ಏನಂತಂದರೆ ಅನ್ಯ ಜಾತಿಯವ್ರನ್ನ ವಿವಾಹ ಆಗಬಾರ್ದು ಅನ್ನುವಂಥ ಒಂದು ಈ ಪದ್ಧತಿ ಈಗೂ ಕೂಡ ನಮ್ಮಲ್ಲಿ ಇರೋದನ್ನು ಆವಾಗಿನ ಕಾಲದಲ್ಲಿ ಅವರು ಖಂಡಿಸಿದರು. 12ನೇ ಶತಮಾನದಲ್ಲೇ ಯಾವುದೇ ರೀತಿಯಾದಂಥ ಜಾತಿ ಭೇದವನ್ನು ಮಾಡಲಾರ್ದೆ ಹೆಣ್ಣು ಮತ್ತು ಗಂಡು ಎನ್ನುವಂಥ ಎರಡೇ ಜಾತಿಗಳದಾವು ಅನ್ನುವಂಥದ್ದನ್ನು ಹೇಳಿ ಅವರು ಇಲ್ಲಿ ಏನು ಮಾಡಿದರು ಅಂತಂದ್ರೆ ಅನ್ಯ ಜಾತಿಯವರನ್ನು ಇಲ್ಲಿ ಮದುವೆಯನ್ನು ಮಾಡಿರುವಂಥದ್ದನ್ನು ನೀವು ನೋಡ್ತೀರಿ. ಅಸ್ಪೃಶ್ಯತೆ ನಿವಾರಣೆಯನ್ನು ಮಾಡಿರುವಂಥದ್ದನ್ನು ನೋಡ್ತೀರಿ. ಮೇಲ್ಜಾತಿ ಮತ್ತು ಕೀಳ್ಜಾತಿ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದನ್ನು ಅವರು ಸಮಾನವಾದಂಥ ಸಾಮಾಜಿಕ ಸಮಾನತೆಯನ್ನು ತೋರಿಸಿರುವಂಥದ್ದನ್ನು ಇಲ್ಲಿ ನೋಡ್ತೀರಿ. ಹಾಗೆಯೇ ಬಸವಣ್ಣನವರು ಯಾವ ರೀತಿಯಾದಂತಹ ಒಂದು ಯಾವುದೇ ಒಂದು ಸಮಾಜದಲ್ಲಿ ಆಗುವಂತಹ ಒಂದು ಘಟನೆಗಳಾಗಿರ್ಬೋದು ಅಥವಾ ಅಲ್ಲಿ ನಡೆಯುವಂತಹ ಒಂದು ಯಾವುದೇ ಒಂದು ದೌರ್ಜನ್ಯಗಳಾಗಿರ್ಬೋದು ಅವುಗಳನ್ನು ಯಾವ ರೀತಿಯಾಗಿ ಖಂಡಿಸಿದರು ಅನ್ನುವಂಥದ್ದನ್ನು ಅವರ ವಚನಗಳಲ್ಲೇ ನಾವು ಏನು ಮಾಡ್ಬೋದು ಅಂತಂದರೆ ನೋಡ್ಬೋದಾಗೈತಿ. ಸಾಮಾಜಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಕಲ್ಯಾಣದ ಕ್ರಾಂತಿ ಅನ್ನುವಂಥದ್ದು ಕೇವಲ ಏನಲ್ಲ ಅಂತಂದ್ರೆ ಈ ಒಂದು ಜಾತಿ ಅಥವಾ ಒಂದು ಸಮಾಜದ ಇದು ಅಸ್ಪೃಶ್ಯತೆ ನಿವಾರಣೆ ಇಷ್ಟಕ್ಕೆ ಸೀಮಿತ ಆಗಲಾರ್ದೇ ಸಮಾಜದ ಜನರಲ್ಲಿ ಜ್ಞಾನೋದಯವನ್ನು ತಂದುಕೊಟ್ಟಂಥದ್ದಾಗಿರ್ಬೋದು. ಇಲ್ಲಿ ನೋಡ್ತೀರಿ, ಅಂತರ್ಜಾತಿ ವಿವಾಹ ಮಾಡಿದಾಗ ಬಸವಣ್ಣವ್ರಿಗೆ ತೀವ್ರವಾದಂಥ ಒಂದು ವಿರೋಧ ಉಂಟಾಯಿತು. ಆವಾಗ ಕಲ್ಯಾಣವನ್ನು ಅವರು ತೊರಿಬೇಕಾಯಿತು. ಆ ಕಾರಣಕ್ಕಾಗಿ ಅಲ್ಲಿ ಏನು ಅಂತಂದ್ರೆ ಇಲ್ಲಿ ಅಲ್ಲಿರುವಂಥ ವಚನ ಸಾಹಿತ್ಯವನ್ನು ಯಾವ ರೀತಿಯಾಗಿ ಅಲ್ಲಿರುವಂತಹ ಜನರು ರಕ್ಷಣೆಯನ್ನು ಮಾಡಿದರು ಅನ್ನುವಂಥದ್ದನ್ನು ಈ ದೃಶ್ಯದಲ್ಲಿ ನಾವು ನೋಡ್ತೀವಿ. ವಚನಗಳನ್ನು ತಮ್ಮ ತಲೆಯ ಮೇಲೆ ಹೊತ್ಕೊಂಡು ಹೋಗಿ ಸಂರಕ್ಷಣೆಯನ್ನು ಮಾಡಿದರು. ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಈ ಒಂದು ವಚನಗಳ ರಕ್ಷಣೆಯನ್ನು ಮಾಡಿರುವಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ಆ ಎಲ್ಲ ದೃಶ್ಯಗಳು ಇಲ್ಲಿ ಮನಮುಟ್ಟುವ ಹಾಗೆ ಚಿತ್ರಣವನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾದಂಥ ದೃಶ್ಯವನ್ನು ಬಿಂಬಿಸಲಾಗಿದೆ. ಈ ಎಲ್ಲ ದೃಶ್ಯಗಳನ್ನು ನೋಡಿದ್ವಿ ಅಂತಂದ್ರೆ ನಮ್ಮ ಈ ಒಂದು ಗದಗ್ನಲ್ಲಿ ಇರುವಂತಹ ಬಸವಣ್ಣನವರ ಮೂರ್ತಿಯ ಒಂದು ಸೊಗಡಿನ ಜೊತೆಗೆ ಅಲ್ಲಿ ಪೂರ್ತಿಯಾಗಿ ನಾವು ವಚನ ಸಾಹಿತ್ಯವನ್ನು ಮತ್ತು ವಚನ ಸಾಹಿತ್ಯದ ಆ ಒಂದು ಕಾಲದಲ್ಲಿ ನಡೆದಂಥ ಘಟನೆಗಳನ್ನು ನಮಗೆ ಈಗೂ ಕೂಡ ಕಣ್ಣಾರೆ ಕಾಣುವ ಹಾಗೆ ಏನಂತಂದ್ರೆ ನಮ್ಮ ಭೀಷ್ಮಕೆರೆಯ ಸುತ್ತ ಮಧ್ಯದಲ್ಲಿ ಈ ಒಂದು ಬಸವಣ್ಣನವರ ಮೂರ್ತಿಯನ್ನು ಸ್ಥಾಪನೆಯನ್ನು ಮಾಡಿ ನಮಗೆಲ್ಲರಿಗೂ ಶರಣ ಸಾಹಿತ್ಯವನ್ನು ಉಣಬಡಿಸ್ಯಾರ. ಗದಗಿನ ಒಂದು ಹೆಮ್ಮೆ ಇದು ಅಂತ ನಾವು ಹೇಳ್ಬೋದು. ಮತ್ತು ಈ ಒಂದು ಇಲ್ಲಿರುವಂತಹ ಒಂದು ವಚನಗಳನ್ನು ಓದಿದ್ರೆ, ಇಲ್ಲಿರುವಂತಹ ಒಂದು ಚಿತ್ರಣಗಳನ್ನು ನೋಡಿದ್ರೆ ನಾವು ಕೂಡ ಕಲ್ಯಾಣದಲ್ಲೇ ಇದ್ದೀವಿ ಏನನ್ನೋ ಹಂಗೆ ಅಷ್ಟು ಚಂದ ಇಲ್ಲೇನು ಮಾಡ್ಯಾರ ಅಂತಂದ್ರೆ ಚಿತ್ರಿಸಲಾಗೈತಿ. ಇದಕ್ಕೆ ಒಮ್ಮೆ ನೀವು ವಿಸಿಟ್